ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಹೊಸದೊಂದು ಪ್ರಾದೇಶಿಕ ಪಕ್ಷ ಹುಟ್ಟುಕೊಳ್ತು. ಅದರ ರೂವಾರಿಯಾಗಿದ್ದು ವಿಜಯ್. ಮೊದಲ ಹಂತದಲ್ಲಿ 108 ಸ್ಥಾನಗಳನ್ನ ಗೆಲ್ಲುವ ಮೂಲಕ ಬಹಳ ಸುಲಭವಾಗಿ ಅಧಿಕಾರದ ಚುಕ್ಕಾಣಿಯಲ್ಲಿ ಕೂರೋದಕ್ಕೆ ಮತದಾರರು ಒಲವು ತೋರಿಸಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಆಗಿತ್ತು. ಆದರೆ ಮತದಾರರ ನಿರ್ಧಾರ ಒಂದಾದ್ರೆ ಸರ್ಕಾರ ರಚನೆಗೆ ವಿಜಯ್ ಅವರಿಗೆ ಇನ್ನೂ ಕೂಡ ದಾರಿ ಸುಲಭ ಆಗ್ತಾ ಇಲ್ಲ. ಕಾರಣ ಏನು? 70ರ ದಶಕದ ದ್ರಾವಿಡ ಒಗ್ಗಟ್ಟಿನಲ್ಲಿ ಮತ್ತೆ ಸರ್ಕಾರ ರಚನೆನಾ? ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಹೇಗೆ ಸರ್ಕಾರ ರಚನೆ ಆಯಿತು ಅಂಥದ್ದೊಂದು ಬೆಳವಣಿಗೆ ತಮಿಳುನಾಡಿನಲ್ಲೂ ಕೂಡ ಹೋಗುತ್ತಾ ಅನ್ನೋದು ಪ್ರಶ್ನೆ. ತಮಿಳುನಾಡಿನಲ್ಲಿ 2 ಪ್ರಾದೇಶಿಕ ಪಕ್ಷಗಳು ಸತತ 60 ವರ್ಷಗಳಿಂದ ಒಮ್ಮೆ ನಾನು ಒಮ್ಮೆ ನೀನು ಅನ್ನೋ ರೀತಿಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿತಾ ಇತ್ತು. ಆ 2 ಪಕ್ಷಗಳು ಡಿಎಂಕೆ, ಎಐಡಿಎಂಕೆ. ಈಗ ಅದೇ 2 ಪಕ್ಷಗಳು ಒಗ್ಗಟ್ಟಾಗಿ ಸರ್ಕಾರದ ರಚನೆಗೆ ನಿರ್ಧಾರ ಮಾಡಿದೆಯಾ? ಇದು ಪ್ರಶ್ನೆ. ಯಾಕಂದ್ರೆ ವಿಜಯ್ ಅವರನ್ನ ಅಧಿಕಾರದಿಂದ ದೂರ ಉಳಿಸೋ ಪ್ರಯತ್ನ ತೆರೆಮರೆಯಲ್ಲಿ ಆಗ್ತಾ ಇದೆಯಾ? ಹಂಗಾಗಿ ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಬಹಳ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ರಾಜಕೀಯ ಬೆಳವಣಿಗೆ. ಡಿವಿಕೆ ಜೊತೆ ಮೈತ್ರಿಗೆ ಒಪ್ಪಿಲ್ವಂತೆ ಎಐಡಿಎಂಕೆ. ತಮಿಳುನಾಡಿನಲ್ಲಿ ಮತ್ತೆ ಡಿಎಂಕೆ ಎಐಡಿಎಂಕೆ ಮೈತ್ರಿ ಸರ್ಕಾರ ರಚನೆ ಆಗುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಆ ಮೂಲಕ ವಿಜಯ್ ಅವರನ್ನ ಅಧಿಕಾರದಿಂದ ಸ್ವಲ್ಪ ದೂರನೇ ಉಳಿಸಬೇಕು ಅನ್ನೋ ರೀತಿಯಲ್ಲಿ 2 ಪ್ರಾದೇಶಿಕ ಪಕ್ಷಗಳು ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ತಮಿಳುನಾಡಿನಲ್ಲಿ ಮತದಾರರ ಒಲವು ಒಂದಾದ್ರೆ ಸರ್ಕಾರ ರಚನೆಗೆ ವಿಜಯ್ ಅವರಿಗೆ ಇನ್ನೂ ಕೂಡ ಹಾದಿ ಸುಲಭ ಆಗ್ತಾ ಇಲ್ಲ. ಪ್ರಮುಖವಾಗಿ 10 ಸ್ಥಾನಗಳು ಬಾಕಿ ಉಳ್ಕೊಂಡ್ರು ಕೂಡ ಅದರ ಮಧ್ಯದಲ್ಲೇ ಡಿಎಂಕೆ ಎಐಡಿಎಂಕೆ 2 ಕೂಡ ಜಂಟಿಯಾಗಿ ಹೋಗಿ ಅಧಿಕಾರ ಹಿಡಿಯೋಣ ಅಥವಾ ಅಧಿಕಾರದ ಗದ್ದುಗೆ ಏರೋಣ ಅನ್ನೋ ರೀತಿಯಲ್ಲಿ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. 2 ಪಕ್ಷಗಳು ಮತ್ತೆ ಮೈತ್ರಿಯಾಗಿ ಚುಕ್ಕಾಣಿ ಹಿಡಿದ್ರೆ ವಿಜಯ್ ಅವರಿಗೆ ಮತ್ತೆ ಸರ್ಕಾರ ರಚನೆ ಸುಲಭ ಅಲ್ಲ. ಡಿಎಂಕೆ ಜೊತೆ ಮೈತ್ರಿಗೆ ಎಐಡಿಎಂಕೆಯಲ್ಲಿ ಅಪಸ್ವರ ಕೇಳೋದಕ್ಕೆ ಸಿಗ್ತಾ ಇದೆ. ಪಳನಿಸ್ವಾಮಿ ನಿರ್ಧಾರವನ್ನ ಬೆಂಬಲಿಸಿಲ್ವಂತೆ ಷಣ್ಮುಗಂ ಬಣ. ಜಿವಿಕೆ ಜೊತೆ ಮೈತ್ರಿಗೆ ಎಐಡಿಎಂಕೆಯ 35 ಶಾಸಕರು ಒಲವು ತೋರಿದ್ದಾರೆ ಅಷ್ಟೇ. ಆದ್ರೆ ಷಣ್ಮುಗಂ ಬಣದ ಕೋರಿಕೆಯನ್ನ ತಿರಸ್ಕರಿಸಿದೆ ಪಕ್ಷ. ಹಂಗಾಗಿ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪಸ್ವರಗಳು ಆರಂಭಿಕ ಹಂತದಲ್ಲೇ ಕೇಳೋದಕ್ಕೆ ಸಿಗ್ತಾ ಇದೆ. ತಮಿಳುನಾಡಿನಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ರೆಸಾರ್ಟ್ ರಾಜಕೀಯ. ಜಿವಿಕೆಗೆ ಬೆಂಬಲಿಸಿದ್ದಕ್ಕೆ ರೊಚ್ಚಿಗೆದ್ದಿದೆ ಅಂತೆ ಷಣ್ಮುಗಂ ಬಣ. ಈಗಾಗಲೇ 15 ಜನ ಶಾಸಕರನ್ನ ಪುದುಚೇರಿಯ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ತಮ್ಮ ಶಾಸಕರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆ. ಮತ್ತೆ 20 ಶಾಸಕರಿಗಾಗಿ ದಿ ಶೋರ್ ತ್ರಿಶ್ವಂನಲ್ಲಿ ರೂಮ್ ಬುಕ್ ಆಗಿದೆ ಅಂತೆ. ಶಾಸಕರನ್ನ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತ. ಈ ಮಧ್ಯೆ ಡಿಎಂಕೆ ಜೊತೆ ಮೈತ್ರಿ ಮುರಿದುಕೊಂಡಿದೆ ಕಾಂಗ್ರೆಸ್. ಯಾಕಂದ್ರೆ ಟಿವಿಕೆ ಪಕ್ಷದ ಜೊತೆಗೆ ಹೋಗಬೇಕು ಅನ್ನುವಂತ ನಿರ್ಧಾರ ಆಗಿತ್ತು. 5 ಜನ ಗೆದ್ದಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ಅವರೆಲ್ಲರ ಕೂಡ ವಿಜಯ್ ಜೊತೆ ಕೈ ಜೋಡಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅದರ ಮಧ್ಯದಲ್ಲೇ ಕಾಂಗ್ರೆಸ್ ಡಿಎಂಕೆ ಇಂದ ಆಚೆ ಬಂದಿದ್ದಕ್ಕೂ ಕೋಪ. ಇದರ ಮಧ್ಯದಲ್ಲಿ ಡಿಎಂಕೆ ಎಐಡಿಎಂಕೆ ನಾವೇ ಮೈತ್ರಿಯಾಗಿ ಸರ್ಕಾರ ರಚನೆ ಮಾಡ್ಬಿಡೋಣ ಅನ್ನೋ ರೀತಿಯಲ್ಲಿ ನಿರ್ಧಾರಗಳಾದ್ರೂ ಕೂಡ ಈ ಪಕ್ಷದಲ್ಲಿ ಬಣ ರಾಜಕೀಯ ಇರುತ್ತಲ್ಲ, ಅದು ಬಿಡ್ತಾ ಇಲ್ಲ ಅಂತ ಸರ್ಕಾರ ರಚನೆಗೆ. ಸೊ ಆರಂಭಿಕ ಹಂತದಲ್ಲಿ ಈ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಪಸ್ವರಗಳಿದೆ. 2 ಬಣಗಳಿರೋದ್ರಿಂದ ಒಂದು ಬಣ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ. ಮೈತ್ರಿ ಯಾವುದೇ ಕಾರಣಕ್ಕೂ ಬೇಡ, ನಮ್ಮ ಡಿಮ್ಯಾಂಡ್ಗಳನ್ನ ಪಕ್ಷ ಒಪ್ಕೊಳ್ತಾ ಇಲ್ಲ ಅಂತ. ಹಂಗಾಗಿ ಅಷ್ಟು ಜನ ಶಾಸಕರು ಬಲ್ಕ್ ಆಗಿ ಒಪ್ಪಿಗೆ ಕೊಟ್ಟು ಮೈತ್ರಿಯಲ್ಲಿ ಹೋಗೋಣ ಅಂತ ನಿರ್ಧಾರ ಮಾಡಿದ್ರೆ ಮಾತ್ರ ಸರ್ಕಾರ ರಚನೆಗೆ 2 ಪ್ರಾದೇಶಿಕ ಪಕ್ಷಗಳು ಮೈತ್ರಿಯಾಗಿ ಹೋಗಿ ರಚನೆ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಮತ್ತೆ ತಮಿಳುನಾಡಿನಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆ. ತಮಿಳುನಾಡಿನ ಜನ ಅಂದುಕೊಂಡಿದ್ದು ಒಂದು, ಬಟ್ ಆಗ್ತಾ ಇರೋದು ಮತ್ತೊಂದ ತಮಿಳುನಾಡಿನಲ್ಲಿ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಹಳ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ಸದ್ಯಕ್ಕೆ ತಮಿಳುನಾಡಿನ ರಾಜಕೀಯ. ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ರಾಜಕೀಯದಲ್ಲಿ ಸ್ಫೋಟಕ ತಿರುವಂತೆ ಸರ್ಕಾರ ರಚನೆ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರುವಂತಹ ವಿಜಯ್ ಅವರಿಗೆ 108 ಸಮಸ್ಯೆ. ಜಸ್ಟ್ 10 ಸ್ಥಾನ ಕೊರತೆ ಇತ್ತು ಸರ್ಕಾರ ರಚನೆಗೆ. ಅದನ್ನ ಸರಿ ಮಾಡಿಕೊಂಡು ಇನ್ನೇನು ಅಧಿಕಾರದ ಗದ್ದುಗೆ ಏರ್ಬೇಕು, ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅದು ಕೂಡ ಈ ಕ್ಷಣಕ್ಕೆ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಬಹುಮತ ಸಿಗದೆ ಸರ್ಕಾರ ರಚನೆ ಮಾಡೋದಕ್ಕೆ ದಳಪತಿ ಸರ್ಕಸ್ ಮಾಡ್ತಾ ಇದ್ದು, ಇವತ್ತು ವಿಜಯ್ ಪ್ರಮಾಣ ವಚನ ಸ್ವೀಕಾರ ಕೂಡ ಬಹುತೇಕ ಅನುಮಾನ ಆಗ್ತಾ ಇದೆ. ಬೆಂಬಲಿಗ ಶಾಸಕರ ಪಟ್ಟಿ ನೀಡುವುದಕ್ಕೆ ರಾಜ್ಯಪಾಲರು ತಾಕೀತು ಮಾಡಿದ್ದು, ಸರ್ಕಾರ ರಚನೆ ಮಾಡೋದಕ್ಕೆ ಶಾಸಕರ ಬೆಂಬಲಕ್ಕೆ ವಿಜಯ್ ಸರ್ಕಸ್ ಮಾಡ್ತಿದ್ದಾರೆ. ಬದ್ಧ ವೈರಿಗಳಾಗಿರುವ ಡಿಎಂಕೆ ಎಐಡಿಎಂಕೆ ಸರ್ಕಾರ ರಚನೆಗೆ ಮಾತುಕತೆ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ತಮಿಳುನಾಡಿನಲ್ಲಿ ಮ್ಯಾಜಿಕ್ ಮಾಡೋದಕ್ಕೆ ವಿಜಯ್ ಅವ್ರ ಹತ್ರ ಅಷ್ಟು ಸಂಖ್ಯೆ ಇಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ರಾಜ್ಯಪಾಲರು ಈ ಕ್ಷಣಕ್ಕೆ 118 ಜನ ಶಾಸಕರು ಯಾರು,
ನಿಮ್ಮವರು 108 ಜನ, ಉಳಿದಂತ 10 ಜನ ಶಾಸಕರು ಯಾರು ಬೆಂಬಲ ಕೊಡ್ತಿದ್ದಾರೆ, ಅವ್ರ ನಂಬರ್ಸ್ ನಮಗೆ ತಂದು ಕೊಡಬೇಕು ಅನ್ನೋ ರೀತಿಯಲ್ಲಿ ರಾಜ್ಯಪಾಲರು ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ಹೆಂಗಿರುತ್ತೆ ಅಂದ್ರೆ ರಾಜಕೀಯ ಬೆಳವಣಿಗೆಗಳು, ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಆದ ಬಳಿಕ ಅವ್ರ ಹತ್ರ ನಂಬರ್ ಇರುತ್ತಾ ಇಲ್ವಾ, ಅದನ್ನ ತದನಂತರದಲ್ಲಿ ಆ ಬಹುಮತವನ್ನ ಸಾಬೀತುಪಡಿಸೋದಕ್ಕೆ ಅವಕಾಶ ಇರುತ್ತೆ. ಬಟ್ ಈಗಲೇ ನಂಬರ್ ಕೊಡಿ ನೀವು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ಅಂತ ಹೇಳ್ತಾ ಇರೋದ್ರಿಂದ ವಿಜಯ್ ಅವರಿಗೆ ಇದು ಅತಿ ದೊಡ್ಡ ಟೆನ್ಷನ್ ತರ್ತಾ ಇದೆ. ಇದರ ಮಧ್ಯದಲ್ಲಿ ಇನ್ಯಾವುದೋ 2 ಪ್ರಾದೇಶಗಳು ಜಂಟಿ ಹಾಕಿ ಮೈತ್ರಿ ಮಾಡಿಕೊಂಡು ನಾವು ಸರ್ಕಾರ ರಚನೆ ಮಾಡೋಣ ಅಂತ ಮಾತುಕತೆ ಆಗ್ತಾ ಇರೋದ್ರಿಂದ ತಮಿಳುನಾಡಿನ ಸದ್ಯ ರಾಜಕೀಯ ಇಷ್ಟೆಲ್ಲ ತಿರುವುಗಳಿಗೆ ಕಾರಣ ಆಗ್ತಾ ಇದೆ.